ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಅದನ್ನು ಸುಸ್ಥಿತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳು ನಾನು ಸೂಚಿಸಿದ್ದೆ. ಅದಕ್ಕೆ ಅನುಗುಣವಾಗಿ ಇವತ್ತು ಯಾವೆಲ್ಲ ಪ್ರಮುಖವಾದ ರಸ್ತೆಗಳು ಹದಗೆಟ್ಟಿದೆ, ಎಷ್ಟು ಅನುದಾನ ಬೇಕಂತೇಳಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು 90 ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ. ಬಹುತೇಕ ಎಲ್ಲ ರಸ್ತೆಯೂ ಕೂಡ ಯಾವುದರ ಹದಗೆಟ್ಟಿದೆ ಅದನ್ನು ಕೂಡ ಸುಸ್ಥಿತಿಗೆ ನಾವು ತರ್ತೇವೆ ನನ್ನ ಕ್ಷೇತ್ರದಲ್ಲಿ. ಮತ್ತು ಯಾವುದು ಇವತ್ತು ಸರಿದ್ದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೆ ಕೂಡ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ. ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ. ಎರಡನೇದು, ನಾನು ಅಧಿಕಾರಿಗಳಿಗೆ ಮೊನ್ನೆ ಸೂಚನೆ ಕೊಟ್ಟಿದ್ದೇನೆ. ದೊಡ್ಡ ಮಟ್ಟದ ಹೊಂಡ ಯಾವುದಿದ್ದರೆ ಅದನ್ನು ಪ್ಯಾಚಪ್ ಮಾಡೋ ಜವಾಬ್ದಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು. ಏನಾದಲ್ಲಿ ಹೆಚ್ಚು ಕಮ್ಮಿಯಾಗಿ ಜನಸಾಮಾನ್ಯರಿಗೆ ಏನಾದರೂ ಅನಾಹುತ ಆದಲ್ಲಿ ಆ ಇಂಜಿನಿಯರ್ಗಳ ಮೇಲೆ ಕೇಸ್ ದಾಖಲಿಸಲಾಗುವುದು ಅಂತ ನಾನು ಹೇಳಿದ್ದೇನೆ.